ಬೆಟ್ಟದಿಂದ ಕಟ್ಟಿ ಉರುಳಿಸಿ ನೃಪನು ತಾನು ಪಟ್ಟದಾನೆ ಕೈಲಿ ತುಳಿಯಿಸಿ ಅಂತ ಹೇಳ್ತಾನೆ ಪ್ರಹ್ಲಾದನಿಗೋಸ್ಕರ. ಮಾಡಬಾರದು ಮಾಡ್ತಾನೆ ಹಿರಣ್ಯಕಶಿಪು. ಅದಕ್ಕಾಗೇನೆ ಬಂದಿರತಕ್ಕಂಥದ್ದು ಗಾದೆ, ಏನಂದ್ರು ನನ್ನ ಮಗ ಹರಿ ಅನ್ನೋದು ಬಿಡ ಅಂತ. ಇದಕ್ಕೆಲ್ಲವನ್ನು ಆದರೂ ಕೂಡ ಪ್ರಹ್ಲಾದ ಎಲ್ಲರನ್ನು ಸಹಿಸ್ಕೋತಾನೆ. ಯಾವ ತಂದೆ ಕೂಡ ಈ ರೀತಿ ಒಬ್ಬ ಮಗನಿಗೆ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಅಹಂಕಾರ ಅನ್ನೋದು ತಲೆಯಲ್ಲಿ ಹಿರಣ್ಯಕಶಿಪುಗೆ ಬಂದಿತ್ತು. ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಅವನಿದ್ದ. ಎಲ್ಲ ವರಗಳು ನನ್ನ ಕೈವಶವಾಗಿದೆ ಅಂತಿತ್ತು. ಅಹಂಕಾರ ಹೋಗೋ ತನಕ ಹರಿಯ ದರ್ಶನವಾಗಿರಲಿಲ್ಲ. ಆ ಪ್ರಹ್ಲಾದನಿಗೆ ಒಲಿದು ಬರಲಿಲ್ವೇ ನರಸಿಂಹ? ಕೇಳಿದಂತಹ ವರಗಳಾದರೂ ಎಂಥದ್ದು? ಬೆಳಗ್ಗೆ ಸಾವು ಬೇಡ, ರಾತ್ರಿ ಸಾವು ಬೇಡ, ಮನೆ ಒಳಗೆ ಬೇಡ, ಮನೆ ಹೊರಗೆ ಬೇಡ, ಆಯುಧದಿಂದ ಬೇಡ, ಪ್ರಾಣಿಯಿಂದ ಬೇಡ, ಮನುಷ್ಯರಿಂದ ಬೇಡ, ನಿನ್ನಿಂದ ಸೃಷ್ಟಿಸಿದಂಥ ಯಾರಿಂದನೂ ಬೇಡ ಅಂತೆಲ್ಲ ಕೇಳ್ತಾನೆ. ಎಲ್ಲ ಬೇಡ 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 ಅಂತ ಕೇಳಿ ಲಿಸ್ಟು ಕೊನೆಗೆ ಈ ಮತ್ತಕ್ಕೆ ಬಂದಿರುತ್ತೆ. ಬ್ರಹ್ಮ ಹೂ ಅಂದ್ಬಿಟ್ಟಿರ್ತಾನೆ. ಈ ಎಲ್ಲ ವರಗಳನ್ನು ಮೀರಿಸಿ ಬಂದಂತಹ ನರಸಿಂಹಾವತಾರವಾಗಿ ಪ್ರಹ್ಲಾದನಿಗೆ ಒಲಿದು ಬಂದನಾದಂಥ ರಕ್ಕಸ ವಂಶದಲ್ಲಿ ಹುಟ್ಟಿದ ಪ್ರಹ್ಲಾದನಿಗೆ ಒಲಿಬಹುದಾದರೆ ಮಾನವರಿಗಾಗಿ ನಮಗೆ ಯಾಕೆ ಒಲಿಯಲ್ಲ ಅಂದರೆ, ನಮ್ಮ ಕೆಪಾಸಿಟಿ ಪ್ರಾರ್ಥನೆ ಏನಿದೆ ಅದು ಸರಿ ಇಲ್ಲ. ಇವತ್ತು ಈ ವಾರ ಹೋಗ್ತೀವಿ ಮಹಾಲಿಂಗೇಶ್ವರನ ಹತ್ರ ನಂಬಿಕೆ ಅಂತ ಕೇಳ್ತೀವಿ. ಮುಂದಿನ ವಾರದಲ್ಲಿ ನನಗೆ ಚೇಂಜ್ ಆಗಿಬಿಡ್ಬೇಕು, ನನ್ನ ಮೇಲಿರೋ ಕೇಸ್ ಎಲ್ಲ ತನ್ನಿಂತಾನೆ ವಜಾ ಆಗ್ಬಿಡ್ಬೇಕು ಅಂತ ಕೇಳ್ಕೊಂಡಿರ್ತೀವಿ. ಹೆಂಗಾಗುತ್ತೆ? ಮುಂದಿನ ವಾರ ಇನ್ನೊಂದು ಊರು, ಮುಂದಿನ ವಾರ ಇನ್ನೊಂದು ದೇವರು. ಈ ಜ್ಯೋತಿಷಿ ಸರಿ ಇಲ್ಲ, ಆ ಜ್ಯೋತಿಷಿ ಸರಿ ಇಲ್ಲ. ನಿಮ್ಮ ಆನ್ಸರ್ ಸರಿಯಾಗಿದ್ರೆ ರಿವ್ಯಾಲ್ಯೂಯೇಷನ್ ಯಾಕೆ ಅಂತ. ನಂಬಿಕೆ, ಪ್ಲಾಸಿಬೋ ಎಫೆಕ್ಟ್ ಅಂತ ಕರೀತಾರೆ. ನಂಬಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಸರಿಯಾಗಿರ್ತಕ್ಕಂಥ ನಂಬಿಕೆ ಇಲ್ಲ. ಆ ನಂಬಿಕೆಗಳನ್ನು ಪುನರುತ್ಥಾನ ಮಾಡಬೇಕು. ಹೇಗೆ ಬಂದ ಸ್ವಲ್ಪ ಸಡಿಲ ಆಗುತ್ತೆ, ಆಗ ತೇಪೆ ಹಾಕಬೇಕಾದಂಥ ಪರಿಸ್ಥಿತಿ ಏನು ಬರುತ್ತೆ, ಅದನ್ನು ರೀಯುನೈಟ್ ಮಾಡಬೇಕಾದಂಥ ಪರಿಸ್ಥಿತಿ ಏನು ಬರುತ್ತೆ, ಅಂತಹವನ್ನ ನಾವು ಕಂಡುಹಿಡಿದು ಒಂದು ಅವಧಿಗೆ ನಾವು ಹಾಕಿರ್ತಕ್ಕಂಥ ಬಂದ ಸ್ವಲ್ಪ ಸಡಿಲವಾಗಿದೆಯಾ ಅನ್ನೋದನ್ನು ನಾವು ನೋಡಿದಾಗ ಅಂತಹದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಇಟ್ಟುಕೊಂಡಿರ್ತಕ್ಕಂಥ ಕಾರ್ಯಕ್ರಮವೇ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಅಂತಕ್ಕಂಥ. ಬಹುಶಃ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಆ ಅಷ್ಟಬಂಧಗಳು ಯಾವ್ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ಲಾಕ್ಷ ಇದೆ, ಸರ್ಜರಸ ಅಂದರೆ ರಾಳ ಇದೆ, ಸಿಗ್ಧ ಇದೆ, ಅಲ್ಲಿಂದ ಗುಗ್ಗುಲ ಉಂಟು ಅಂದರೆ ಅಂಟು, ಜೇನುತುಪ್ಪ ಉಂಟು, ನೋಡಿ ಎಲ್ಲ ಇದೆ, ತೈಲವಿದೆ, ಸುಗಂಧ ದ್ರವ್ಯಗಳಿದೆ. ಇವುಗಳನ್ನೆಲ್ಲ ಸೇರಿಸಿ ಅರೆದು ಮಾಡಿ ಇರತಕ್ಕಂಥ ಅಷ್ಟಬಂಧವನ್ನ ಅದಕ್ಕೆ ಹಾಕಿ ಆ ಆಕಾಶ ರೂಪಿಯಾಗಿರ್ತಕ್ಕಂಥ ಭಗವಂತನ ಬಿಂಬ ಮೂರ್ತಿ ಏನಿದೆ ಅದನ್ನು ಪೀಠದ ರೂಪದಲ್ಲಿರ್ತಕ್ಕಂಥ ಭೂಮಿಯನ್ನು ಒಟ್ಟಿಗೆ ಸೇರಿಸಿ ಭಗವಂತ ಮತ್ತು ಅವನ ಭಕ್ತರಲ್ಲಿ ಬಿಟ್ಟಿರಬಹುದಾದ ಸಡಿಲತೆಗಳನ್ನು ದೂರ ಮಾಡುವ ದೃಷ್ಟಿಯಿಂದ 12 ವರ್ಷಕ್ಕೊಂದ್ಸತಿನಾರು ಬಂದು ನಿನ್ನ ನಂಬಿಕೆ ಸರಿ ಇದೆ ಅಂತ ಚೆಕ್ ಮಾಡ್ಕೊಂಡು ಹೋಗುವಂತಕ್ಕಂಥದ್ದು ಬ್ರಹ್ಮ ಕಲಶದ ಒಂದು ಉದ್ದೇಶವಾಗ್ತಕ್ಕಂಥದ್ದು. ಅದರಿಂದ ಆ ಮಂತ್ರ, ತಂತ್ರ, ಯಂತ್ರ ಇವುಗಳನ್ನೆಲ್ಲವನ್ನು ನಾವು ನೋಡ್ಕೊಂಡು ಹೋದಾಗ ಯಾವ ರೀತಿಯಲ್ಲಿ ಆಯಿತು ಅಂತ ಹೇಳಿ ಬರ್ತಕ್ಕಂಥದ್ದು. ನನಗೆ ಧಾರ್ಮಿಕ ಭಾಷಣ ಅಂತ ಕೊಟ್ಬಿಟ್ರು. ಆ ಸ್ನೇಹಿತರಾಗಿರ್ತಕ್ಕಂಥ ಅರುಣ್ ಶ್ಯಾಮ್ ಅವರು ಧಾರ್ಮಿಕ ಭಾಷಣ ಅಂತ ಕೊಟ್ಬಿಟ್ರು. ಎಲ್ಲ ಇದೇನಿದು ವಿಚಿತ್ರ ಆಯ್ತಲ್ಲ, ಇಷ್ಟು ತನಕ ಯಾವ್ಯಾವುದೋ ಭಾಷಣ ಮಾಡಿದ್ದೆ, ಈ ಧಾರ್ಮಿಕ ಭಾಷಣ ಅಂದರೆ ಏನು ಅಂತ. ಸಾಲದ ಕಡಿಮೆಗೆ ಇದೇ ವೇದಿಕೆಯಿಂದ ಮಾತಾಡಿ ಹೋದಂತಹ ನನ್ನ ಸಹ ನ್ಯಾಯಮೂರ್ತಿ ರಾಜೇಶ್ ರೈ ಅವರು ಎಲ್ರಿಗೂ ಹೇಳಿದರು, ಇವ್ರಿಗೆ ನೋಡಿ ಕೊಟ್ಟಿರೋ ಸಬ್ಜೆಕ್ಟು ಧಾರ್ಮಿಕ ಭಾಷಣ ಅಂತ. ಇವ್ರು ನೋಡಿದ್ರೆ ಜಡ್ಜು, ಹಾಗಾದ್ರೆ ಏನು ಮಾಡ್ತಾರೆ ಧಾರ್ಮಿಕ ಭಾಷಣ ಅಂತ. ಧಾರ್ಮಿಕ ಭಾಷಣ ಅಂದರೆ ಏನು ಮಾಡಬೇಕು ಅಂತ ನನಗೂ ಒಂದು ಕ್ಷಣ ಯೋಚನೆ ಆಯಿತು. ಪರ್ಪಸ್ ಆಫ್ ಧಾರ್ಮಿಕ ಭಾಷಣ ಏನು ಅನ್ನೋದನ್ನು ನಾನು ಯೋಚನೆ ಮಾಡಿದೆ. ಹಲವಾರು ಧಾರ್ಮಿಕ ಭಾಷಣಗಳಿದೆ, ಧರ್ಮದಲ್ಲಿ ನಡೆಸ್ಕೊಂಡು ಹೋದಂಥವ್ರು ಇದ್ದಾರೆ, ಅವರು ಹೇಳಿದ್ರೆ ನಡೆಯುತ್ತೆ. ಹಾಗಾದರೆ ಧರ್ಮ ಅಂದ್ರೇನು ನೋಡಿ, ನಮ್ಗೆ ಎಷ್ಟು ಒಂದು ತೊಂದರೆ ತಾಪಲಾಟ ಬರುತ್ತೆ ಅಂತಂದರೆ, ಈ ಧರ್ಮ ಅಂತಕ್ಕಂಥ ಪದ ಏನಿದೆ ಇದು ಕೇವಲ ಸಂಸ್ಕೃತದಲ್ಲಿ ಇರಬಹುದಾದಂಥ ಒಂದು ಪದ. ಇದಕ್ಕೆ ಸಮಾನಾಂತರ ಪದ ಬೇರೆ ಯಾವ ಭಾಷೆಯಲ್ಲೂ ಇಲ್ಲ. ಯಾರು ಇದನ್ನು ಕೊಟ್ಟಿದ್ದು ಅಂತಂದರೆ, ಇಡೀ ವಿಶ್ವಕ್ಕೆ ವಿಶ್ವಗುರು ಅಂತ ಕರೆಸಿಕೊಂಡಂತಹ ಈ ಭಾರತ ದೇಶ ಅಂತ ಏನಿದೆ, ಆ ಭಾರತ ದೇಶ ಕೊಟ್ಟಂಥ ಪರಿಕಲ್ಪನೆ ಧರ್ಮ ಅಂತ. ಹಾಗಾದರೆ ಧರ್ಮ ಅಂದ್ರೆ ಏನು ಸರ್ ಅಂತಂದರೆ, ಸಂಸ್ಕೃತದವರೆಲ್ಲ ಕಷ್ಟಪಟ್ಟು ಹೇಳಿದ್ರು ಧಾರಯೇತಿಥಿ ಧರ್ಮ ಅಂತ ಹೇಳಿದ್ರು. ಹಾಗಾದ್ರೆ ಏನು ಧಾರಯೇತ್ ಅಂತಂದರೆ ಯಾವುದನ್ನು ನಾವು ಹಿಡಿದಿಟ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ಬಂತು ಅಂತಂದರೆ, ಈ ವಿಚಾರವನ್ನು ಹೇಳೋ ಅಂಥ ಸಂದರ್ಭದಲ್ಲಿ ಸಣ್ಣದೊಂದು ನನ್ನ ರಿಸರ್ಚ್ ಆದಾಗ ಸುಪ್ರೀಂ ಕೋರ್ಟಿನ ಮುಂದೆ ಕೂಡ ಈ ಥರ ಒಂದು ಪ್ರಶ್ನೆ ಬರುತ್ತೆ.
ಆ ದೀಕ್ಷಿತುಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಆಸಕ್ತರು ನೋಡ್ಬೋದು. 1994 1999 ಬಂದಿರತಕ್ಕಂಥ ಜಜ್ಮೆಂಟನ್ನ. ಅಲ್ಲಿ ದೀಕ್ಷಿತುಲು ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ ಬರೆಯುವಂಥ ಸಂದರ್ಭದಲ್ಲಿ ಮಹಾಭಾರತದ ಶಾಂತಿ ಪರ್ವದ ಯುಧಿಷ್ಠಿರನ ಮತ್ತು ಭೀಷ್ಮರ ಸಂವಾದದ ಆಧಾರವನ್ನಿಟ್ಟುಕೊಂಡು ಧರ್ಮ ಈಸ್ ದಿ ಒನ್ ವಿಚ್ ಸಸ್ಟೈನ್ಸ್ ದಿ ಸೊಸೈಟಿ ಅಂತ ಹೇಳ್ತಾರೆ. ಅಂದ್ರೆ ಸಮಾಜವನ್ನ ಹಿಡಿದಿಟ್ಕೊಳ್ತಕ್ಕಂಥದ್ದು, ಎತ್ತಿ ಹಿಡಿತಕ್ಕಂಥದ್ದಾಗಿರ್ತಕ್ಕಂಥದ್ದು ಧರ್ಮ ಆಗಬೇಕು ಅಂತ. ಅನ್ಫಾರ್ಚುನೇಟ್ಲಿ ಮೊಮೆಂಟ್ ಯು ಗಿವ್ ಇಟ್ ಧರ್ಮ ಅಂಡ್ ಸೀಕ್ ಫಾರ್ ದಿ ಈಕ್ವಲೆಂಟ್ ಇನ್ ಗೂಗಲ್, ಇಟ್ ಗಿವ್ಸ್ ಯು ದಿ ರಿಲಿಜಿಯನ್. ಅಲ್ಲಿಗೆ ನಮ್ಮ ತಾಪತ್ರಯ ಶುರುವಾಯ್ತು ನೋಡಿ. ಧರ್ಮ ಬೇರೆ, ನಾವು ಅನ್ಕೊಂಡಿರ್ತಕ್ಕಂಥ ರಿಲಿಜಿಯನ್ ಬೇರೆ ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಆದ ಕಾರಣದಿಂದ ಈ ಧರ್ಮದ ತಾಕಲಾಟಗಳಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಅಡ್ವಾನ್ಸ್ಮೆಂಟ್ ಆಫ್ ದಿ ಸೊಸೈಟಿ ಆಗಬೇಕು, ಅಂದರೆ ಸಮಾಜ ಅಭಿವೃದ್ಧಿ ಹೊಂದಬೇಕು ಅಂತ. ಎಂತಹ ಒಳ್ಳೆಯ ಮಾತು ನೋಡಿ. ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಏನಾಗಬೇಕು? ಇವಾಗ ನೋಡ್ತಾ ಇದ್ದೀವಿ ನಾವು, ಅಲ್ಲೆಲ್ಲೋ ಇಬ್ಬರು ದೇಶದವ್ರು ಕಿತ್ತಾಡ್ಕೊಂಡಿದ್ದಕ್ಕೆ ಇಲ್ಲಿ ನಮಗೆ ಗ್ಯಾಸ್ ಇಲ್ಲ, ಸೌದೆ ಒಲೆಗೆ ಶಿಫ್ಟ್ ಆದ್ವಿ. ಸೌದೆ ಎಷ್ಟು ದಿನ ಇರುತ್ತ್ರಿ? ಅರ್ಥ ಮಾಡ್ಕೋಬೇಕು ನಾವು. ಅಭಿವೃದ್ಧಿ ಅಂತ ಆಗಬೇಕು ಅಂದರೆ ಶಾಂತಿ ಮತ್ತು ಸುವ್ಯವಸ್ಥೆ ಇರಬೇಕು ಅಂತ. ಧರ್ಮ ಅದನ್ನು ಹೆಲ್ಪ್ ಮಾಡುತ್ತೆ, ಅದಕ್ಕೆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಧರ್ಮವನ್ನು ಯಾರು ಆಚರಿಸ್ತಾರೋ ಅವ್ರನ್ನ ಧಾರ್ಮಿಕರು ಅಂತ ಕರೆದ್ವಿ. ನಾನು ಧಾರ್ಮಿಕನಾ ಭಾಷಣಕ್ಕೆ ಅಂತಂದರೆ ನನಗೆ ಸ್ವಲ್ಪ ಅಳಕಿದೆ, ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಧರ್ಮವನ್ನು ನಾನು ಪಾಲನೆ ಮಾಡಲಿಲ್ಲ ಅಂತ. ಹಾಗೆ ಪಾಲನೆ ಮಾಡೋಕ್ಕಾಗಲಿಲ್ಲ ಅಂದರೆ ಅನುಷ್ಠಾನದಲ್ಲಿ ಇಲ್ಲದೇ ಇದ್ದರೆ ಕೇವಲ ಉಪನ್ಯಾಸವನ್ನು ನೀಡೋಕ್ಕೆ ನಾನು ಅರ್ಹನೇ ಅಂತ. ಅಂತಹ ಒಂದು ಅಳುಕಿನೊಂದಿಗೆ ಧಾರ್ಮಿಕ ಭಾಷಣದ ಉದ್ದೇಶಗಳನ್ನು ನೋಡ್ತಾ ಹೋದಾಗ, ಧಾರ್ಮಿಕ ಭಾಷಣದ ಮೂಲ ಉದ್ದೇಶ ಆಧ್ಯಾತ್ಮಿಕ ನೆಲೆಗಟ್ಟನ್ನು ಪುನಃ ಪ್ರತಿಷ್ಠಾಪನೆ ಮಾಡೋದು, ಅದಕ್ಕೆ ಉಜ್ಜೀವನಗೊಳಿಸ್ತಕ್ಕಂಥದ್ದು ಅಂತ. ಸರ್, ನಾನು ನಾಸ್ತಿಕ, ನನಗೇನು ಮಾಡಬೇಕು ಅಂತಂದರೆ ಧರ್ಮಕ್ಕೂ ನಾಸ್ತಿಕತೆಗೂ ಇಲ್ಲ. ನಾಸ್ತಿಕನಾದರೂ ಕೂಡ ಧರ್ಮವನ್ನು ಪಾಲನೆ ಮಾಡಬೇಕು. ಉದಾಹರಣೆಗೆ ಹೇಳ್ತೀನಿ, ನಾನು ನಾಸ್ತಿಕ ಅಂತ ಹೋಗಿ ಡ್ರೈವಿಂಗ್ ಲೈಸೆನ್ಸಲ್ಲಿ ಐ ಡೋಂಟ್ ಟೇಕ್ ದಿ ಟೆಸ್ಟ್, ಗಿವ್ ಮಿ ದಿ ಲೈಸೆನ್ಸ್ ಅಂದರೆ ಒಪ್ತಾರಾ? ಇಲ್ಲ ತಾನೆ. ನಾನು ನಾಸ್ತಿಕ ಆದ್ರಿಂದ ನಾನು ರೈಟ್ ಹ್ಯಾಂಡಲ್ಲೇ ಹೋಗ್ತಾ ಇರ್ತೀನಿ, ರೈಟ್ ಸೈಡಲ್ಲೇ ಹೋಗ್ತೀನಿ ಅಂದರೆ ಹೋಗಪ್ಪ ಲಾರಿಗೆ ಗುದ್ಗೋ ಅಂತ ಹೇಳ್ಬೋದು ನಾವು. ನೀವೆಲ್ಲ ಯೋಚನೆ ಮಾಡಿ, ನಮಗೆ ಕೂಡ ಕೊಟ್ಟಿರ್ತಕ್ಕಂಥದ್ರಲ್ಲಿ ಎಡಭಾಗದಲ್ಲಿ ಚಲಿಸಿ, 40 ಕಿಲೋಮೀಟರ್ ಇದು ವೇಗದಲ್ಲಿ ಚಲಿಸಿ, ಈ ಥರ ಎಲ್ಲ ಕೊಟ್ಟಿರ್ತಾರೆ ಕಾರಣಗಳನ್ನ. ಎದುರುಗಡೆಯಿಂದ ಒಂದು ಲಾರಿ ಬರ್ತಾ ಇದೆ, ಅದು ಲೈಟ್ ಹಾಕ್ಕೊಂಡಿದೆ. ಆ ಕ್ಲೀನರು ತಲೆಯಿಂದ ಹೊರಕ್ಕೆ, ಲಾರಿಯಿಂದ ಹೊರಗೆ ತಲೆ ಹಾಕಿ ಆ ಕಡೆ ಹೋಗು ಅಂತ ಹೇಳ್ತಾನೆ. ಹಾರನ್ ಮಾಡ್ತಾ ಇದ್ದಾನೆ, ಬ್ರೇಕ್ ಫೇಲ್ ಆಗಿದೆ, ಗಾಡಿನ ಆ ಕಡೆ ಹೋಗು ಅಂತಂದ್ರೆ ಇಲ್ಲ ಡ್ರೈವಿಂಗ್ ಲೈಸೆನ್ಸಲ್ಲಿ ನನಗೆ ಎಡಗಡೆನೇ ಹೋಗಕ್ಕೆ ಹೇಳಿದ್ದಾರೆ ಅಂತ ಹೋದರೆ ಏನಾಗುತ್ತೆ ಅನ್ನೋದು ನೀವು ನೋಡ್ಕೊಳ್ಳಿ. ಅಲ್ಲಿಗೆ ಧರ್ಮ ಅನ್ನೋದನ್ನ ಏನು ಪಾಲನೆ ಮಾಡಬೇಕು ಅಂತಂದರೆ ಎಲ್ಲರ ಒಳಿತಿಗಾಗಿ ನಾವು ಪಾಲನೆ ಮಾಡಬೇಕಿರ್ತಕ್ಕಂಥದ್ದು. ಹಾಗೆ ಅಲ್ಪ ಸ್ವಲ್ಪ ಈ ಕಡೆ ಆ ಕಡೆ ಮಾಡಲಿಕ್ಕೂ ಕೂಡ ಧರ್ಮ ಅವಕಾಶವನ್ನು ಕೊಟ್ಟಿದೆ. ಏನು ಬಿಟ್ಟರೂ ಕೂಡ ಭಗವಂತನನ್ನು ಮರಿಬಾರ್ದು. ಆ ಭಗವಂತನ ಪ್ರೀತಿಯಿಂದ ನಮಗೆ ಇದೆಲ್ಲವನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ತಿಳ್ಕೋಬೇಕು. ಪ್ರತಿಯೊಂದು ಕೂಡ ನೀನು ಕೊಟ್ಟಂತಹ ಭಿಕ್ಷೆ ಅಂತ ನಾವು ತಿಳ್ಕೊಳ್ಬೇಕು. ನಾನು ಎಷ್ಟೇ ದೊಡ್ಡವನಾದರೂ ಕೂಡ ಭಗವಂತ ನಿನ್ನಿಂದ ಅಂತ ಆಗಬೇಕು. ನಹಂಕರ್ತ ಹರಿಕರ್ತ ತೃಣಮಪಿ ನಚಲತಿ ತೇನವಿನ, ಇವೆಲ್ಲ ನಮಗೆ ಕೊಟ್ಟಂತಹ ಉದ್ಧಾರಗಳು. ನಮ್ಮ ಅಣತಿ ಇಲ್ಲದೆ ಎಲೆಯೊಂದು ಅಲ್ಲಾಡಲಾಗೋದು ಅಂತ ಅದನ್ನು ವಚನಕಾರ ಹೇಳ್ತಾನೆ. ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ ಅಂತ. ಇಳೆ ಅಂದರೆ ಭೂಮಿ, ಬರ್ತಕ್ಕಂಥ ಮಳೆ ನಿನ್ನ ದಾನ, ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ. ಈ ವರ್ಷ ಎಲ್ಲ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ದಾರೆ, ಸೂಪರ್ ಎಲ್ ನೀನು, ನಿಮಗೆ ಮಳೆ ಬರಲ್ಲ ಅಂತ. ಅದು ಯಾಕೋ ನಂಗೆ ಡೌಟು. ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ಭಗವಂತ ಮನಸ್ಸು ಮಾಡಿದ್ರೆ ಯಾಕಾಗೋಲ್ಲ? ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ನಿನ್ನ ದಾನವನ್ನುಂಡು ಅನ್ಯರನ್ನ ಬಗಳುವ ಕುನ್ನಿಗಳ ನಾಬಿಡೆ ರಾಮನಾಥ ಅಂತ ಜಡರ ದಾಸಿಮಯ್ಯ ಹೇಳ್ತಾನೆ. ಪ್ರತಿಯೊಂದು ಕೂಡ ಇಟ್ಟಂಗೆ ಇರುವೇನೋ ಹರಿಯೇ ನಿನ್ನ ದೊರೆಯೇ ಅಂತ ಹೇಳ್ತಾರೆ. ಸಣ್ಣಕ್ಕಿ ಶಾಲ್ಯಾನ್ನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಹರಿವಾಣದಲ್ಲಿ ಭೋಜನ, ಗನ್ನ ಮಹಿಮ ನಿನ್ನ ಕೃಪೆಯು ತಪ್ಪಿದ ಬಳಿಕ ಕದನ್ನಕ್ಕೆ ಬಾಯ ಬಿಡಿಸುವೆ ಹರಿಯೇ, ಇಟ್ಟಂಗೆ ಇರುವೇನೋ ಹರಿಯೇ ಅಂತ ಹೇಳ್ತಾನೆ. ಎಲ್ಲವೂ ಕೂಡ ನೀನು ಕೊಟ್ಟಂಥ ಭಿಕ್ಷಾ ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನು, ನೀನು ಈಶಾ ನಾನು ದಾಸ, ಆ ದಾಸತ್ವದ ಭಾವನೆಯನ್ನು ಭಗವಂತ ಮತ್ತು ಭಕ್ತನ ನಡುವೆ ಉದ್ದೀಪನ ಮಾಡ್ತಕ್ಕಂಥದ್ದು ಯಾವುದಾದರೂ ಒಂದು ವಿಚಾರ ಇದೆ, ಅದೇ ಆಧ್ಯಾತ್ಮ. ಧಾರ್ಮಿಕ ಭಾಷಣದ ಮುಖ್ಯ ಉದ್ದೇಶ ಈ ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು. ತಂದೆ ಹೇಳಿದರು, ಸರ್
ತಾತ ಹೇಳಿದ್ರು, ಸರ್ ಈಗ ಒಂದು 2-3 ಹಿಂದಿನ ಬ್ರಹ್ಮಕಲಶೋತ್ಸವದಲ್ಲಿ ಒಬ್ರು ಹೇಳಿದ್ರು, ಮರ್ತಿದ್ದೀನಿ ಅಂತಂದರೆ ಇದು ರಿವಿಷನ್ನು, ಹಾಗಾಗಿ ಧಾರ್ಮಿಕ ಭಾಷಣ ಬೇಕಾಗುತ್ತೆ. ಆಗಿಂದಾಗೆ ಅಲ್ಲಿ ದೇವಸ್ಥಾನದಲ್ಲಿ ಮೂರ್ತ ರೂಪದಲ್ಲಿ ಶಿಥಿಲಾವಸ್ಥೆಗೆ ಬಂದಿದೆ ಅಂತ ನಮಗೆ ಕಂಡು ಬಂದರೆ ಅದಕ್ಕೆ ಅದನ್ನು ಮಾಡ್ತಕ್ಕಂಥದ್ದು, ಅದರ ಮೂರ್ತ ರೂಪವಾಗಿ ಇಲ್ಲಿ ಉಪನ್ಯಾಸಗಳನ್ನು ಇಳಿಸ್ತಕ್ಕಂಥದ್ರಲ್ಲಿ ಮನಸ್ಸಿನ ಒಳಗಡೆ ಉಪಾಸನೆಯಲ್ಲಿ ಉಂಟಾಗಿರ್ತಕ್ಕಂಥ ಆಂತರಿಕವಾಗಿ, ಬಹಿರಂಗವಾಗಿ ಕಾಣ್ತಿಲ್ಲ, ಆಂತರಿಕವಾಗಿ ಶಿಥಿಲಗೊಂಡಿರ್ತಕ್ಕಂಥ ನಂಬಿಕೆ ವ್ಯವಸ್ಥೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವುದರ ಉದ್ದೇಶವೇ ಬ್ರಹ್ಮಕಲಶೋತ್ಸವ ಅಂತ. ಹೀಗೆ ಮಾಡಿರ್ತಕ್ಕಂಥದ್ರಲ್ಲಿ ಕೇವಲ ಆಧ್ಯಾತ್ಮಿಕ ವಿಚಾರಗಳನ್ನಷ್ಟೇ ತಿಳಿಸಿದ್ರೆ ಸಾಲಿಲ್ಲ, ನಮಗೆ ಸಾಮಾಜಿಕ ಮೌಲ್ಯಗಳು ಇವತ್ತು ಶಿಥಿಲವಾಗ್ತಾ ಇದೆ. ತಾಯಿಯೊಬ್ಬಳಿಗೆ ವೃದ್ಧಾಶ್ರಮಕ್ಕೆ ಸೇರಿದ್ದಾರೆ, ಮಗ ಅಮೆರಿಕದಲ್ಲಿ $1 ಗಟ್ಟಲೆ ದುಡಿತಿದ್ದಾನೆ, ಒಂದು ಕ್ಷಣ ಪುರುಸುತ್ತಿಲ್ಲ, 36 ದಿವಸಗಳ ಕಾಲ ಮನೆಗೆ ಫೋನ್ ಮಾಡಿಲ್ಲ. ಅವರ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ಸತ್ತಿದ್ದಾಳೆ, ವಯಸ್ಸಾದ ತಂದೆ ಕೂಡ ಸತ್ತಿದ್ದಾನೆ. ಅಕ್ಕಪಕ್ಕದ ಮನೆಯವರು ನೋಡಿ ವಾಸನೆ ಬರ್ತಿದೆ ಅಂತ ಹೇಳಿ ಪೊಲೀಸರು ಬಲವಂತವಾಗಿ ಮನೆಯನ್ನು ಒಡೆದು ನೋಡಿದಾಗ ಅಸ್ಥಿ ಪಂಜರಗಳಾಗುವಷ್ಟು ರೀತಿಯಲ್ಲಿ ಅವರ ಹೆಣಗಳು ಬಿದ್ದುಬಿಟ್ಟಿದೆ. ಇದನ್ನು ಮಗನಿಗೆ ಫೋನ್ ಮಾಡಿ ತಿಳಿಸ್ತಾರೆ ಈ ಥರ ಅಂತ. ನೀವೇ ಮಾಡಿಬಿಡಿ, ಖರ್ಚೆಷ್ಟಾಯಿತು ಅಂಥೇಳಿ ಪೇಟಿಎಮ್ ಮಾಡ್ತೀನಿ ಅಂತಾನೆ. ಇಂತಹ ಮೌಲ್ಯಯುತ ಇಲ್ಲದೆ ಇರತಕ್ಕಂಥ ಮಕ್ಕಳು ಇದ್ರೆಷ್ಟು, ಇಲ್ಲದೆ ಇದ್ರೆಷ್ಟು. ಯಾವುದಾದರೂ ಒಂದು ದೇಶ ತಂದೆ ತಾಯಿಯನ್ನ ದೇವರಂತೆ ಕಾಣೋ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೇಳಿದಂಥ ಒಂದು ರಾಷ್ಟ್ರ ನಮಗೆ ಕಾಣಕ್ಕೆ ಸಿಕ್ಕುತ್ತೆ ಅಂತಂದ್ರೆ, ಇಡೀ ಪ್ರಪಂಚದ ನಾಗರಿಕತೆಯನ್ನು ನಾವು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದಂಥ ಮೊಟ್ಟ ಮೊದಲನೇ ದೇಶ ಈ ದೇಶ. ಇಲ್ಲಿ ಈ ಪರಿಸ್ಥಿತಿಗೆ ಸಾಮಾಜಿಕ ಮೌಲ್ಯ ಹೋಗಿದೆ ಅಂತಂದ್ರೆ ನಮ್ಮದೇ ತಪ್ಪು. ಕರಿಬೇಕಾಗಿತ್ತು ನೀವು. ಕರೆದಾಗ ಅಮ್ಮ ಹೇಳ್ಬೇಕಂತ ಹೆಂಡತಿ ಹೇಳಿದ್ರೆ, ಇಲ್ಲ ರೀ ನಾಳೆ ಎಕ್ಸಾಮ್ ಇದೆ ಅವನಿಗೆ, ಅದಕ್ಕೋಸ್ಕರ ಬಿಟ್ಬಿಡಿ ಅಂತಂದ್ರೆ, ಎಕ್ಸಾಮ್ ಮನೆ ಹಾಳಾಗೋಯ್ತು, ಗುರುಗಳು ಮನೆಗೆ ಬಂದರೆ ಒಂದು 5 ನಿಮಿಷ ಬಂದು ನಮಸ್ಕಾರ ಮಾಡೋಗ್ಲಿ, 5 ನಂಬರ್ ಕಮ್ಮಿ ಬಂದರೂ ಪರವಾಗಿಲ್ಲ ಅಂತ ಹೇಳುವಂಥ ದಾಷ್ಟ್ಯ ತಂದೆ ಬೆಳೆಸ್ಕೋಬೇಕಾಗಿತ್ತು. ಬೆಳೆಸ್ಕೊಳ್ಳಿಲ್ಲ, ಸಾಮಾಜಿಕ ಮೌಲ್ಯ ಇಲ್ಲ. ಸಂತೋಷ ಆಗುತ್ತೆ ನನಗೆ ಅರುಣ್ ಶ್ಯಾಮ್ ಅವ್ರನ್ನ ನೋಡಿದಾಗ. ಮಕ್ಕಳ ಸಮೇತ ಮಡದಿ ಸಮೇತ ಬಂದಿಲ್ಲಿದ್ದಾರೆ. ಅವರಿಗೆ ಕೆಲಸ ಇಲ್ವಾ? ಲೌಕಿಕ ಇಲ್ವಾ? ಅವರು ಕೆಲಸ ಒಪ್ಕೊಂಡಿಲ್ವಾ? ಇಲ್ಲಿ ಬೇಕಾದಷ್ಟು ಜನರು ಆ ಥರ ಇದ್ದೀರಿ. ಬ್ರಹ್ಮಕಲಶಕ್ಕೋಸ್ಕರ ಬಂದು ತನು ಮನ ಧನದಿಂದ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಭಾಗವತ ಹೇಳುತ್ತೆ. ಯುಗ ಧರ್ಮದಲ್ಲಿ, ಕಲಿಯುಗದಲ್ಲಿ ನಾನು ಇವೆಲ್ಲ ಎಲ್ಲಿ ಮಾಡೋಕ್ಕೆ ಸಾಧ್ಯ ಅಂತ ಉದ್ಧವ ಕೃಷ್ಣ ಸಂವಾದ ಬಂತು ಅಂತಂದ್ರೆ, ಅಲ್ಲಿ ಅವಾಗ ಹೇಳ್ತಾನೆ ಕೃಷ್ಣ, ಕಲಿಯುಗದಲ್ಲಿ ಇವೆಲ್ಲ ಸಾಧ್ಯವಿಲ್ಲಪ್ಪ, ಯಜ್ಞದಿಂದ ನನ್ನನ್ನು ಒಲಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ನೀನು ಯಜ್ಞ ಮಾಡೋಕ್ಕಾಗೋದಿಲ್ಲ ಕಲಿಯುಗದಲ್ಲಿ, ಪಾಪಿ ಪೇಟ್ಕ ಸವಾಲ್ ಅಂತ ಹೇಳ್ತಾನೆ. ಉದರ ಪೋಷಣೆಯೇ ಪ್ರಮುಖವಾಗುತ್ತೆ ಕಲಿಯುಗದಲ್ಲಿ, ಅದೇ ಮೊದಲನೇ ಧರ್ಮ ಅಂತ. ಹೌದು, ನಮಗೆ ಗೊತ್ತಿದೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಎಷ್ಟು ಚೆನ್ನಾಗಿರ್ತಕ್ಕಂಥದ್ದನ್ನು ದಾಸರು ಹೇಳಿದ್ರು. ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಏನೂ ಮಾಡೋಕ್ಕಾಗದೆ ಹೋದರೆ ನಿಮ್ಮ ಮನೆಯಲ್ಲಿ ದೊಡ್ಡವ್ರನ್ನ ಕರೆಸು, ದೇವರಿಗೆ ಹೋಗು, ಏನಾದರೂ ಮಾಡು. ಅದಕ್ಕೆಲ್ಲ ನನಗೆ ಶಕ್ತಿ ಇಲ್ಲ, ಸಮಯ ಇಲ್ಲ ಅಂದರೆ ಇಂಥ ಬ್ರಹ್ಮಕಲಶ ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ಕಸ ಗುಡಿಸು ಸಾಕು, ನೀನು ಯಜ್ಞ ಮಾಡಿದ ಫಲ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅಂತಹ ಒಂದು ಉಚಿತವಾಗಿರ್ತಕ್ಕಂಥ, ಸುಲಭ ಸಾಧ್ಯವಾಗಿರ್ತಕ್ಕಂಥ, ಸುಲಭ ಬಾಳೆಹಣ್ಣಿನಂತೆ ತಟ್ಟೆಯಲ್ಲಿಟ್ಟು ಕೊಟ್ಟು ತಿನ್ನು ಅಂತ ಕೊಟ್ಟಿರ್ತಕ್ಕಂಥ ಭಗವತ್ ಅಂತ ಕೈಂಕರ್ಯವನ್ನು ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಈ ದೇಶ ಬಿಟ್ಟರೆ ಇನ್ಯಾವುದಿದೆ ನೋಡಿ. ಫಾದರ್ಸ್ ಡೇ, ಮದರ್ಸ್ ಡೇ, ಸಿಸ್ಟರ್ಸ್ ಡೇ, ಅಂಕಲ್ಸ್ ಡೇ ಎಲ್ಲ ಒಂದಿನಕ್ಕೆ ಆಗೋಯ್ತದು. ನಮ್ಮಲ್ಲಿ ಹಂಗೆ ಹೇಳಿರಲಿಲ್ಲ. ಪ್ರತಿದಿನ, ಅನುದಿನ, ಅನುಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ತಾಯಿಗೆ ಮೊದಲು ನಮಿಸ್ಬೇಕು. ನೀವು ಯೋಚನೆ ಮಾಡಿ, 8th ವಂಡರ್ ಏನು ಅಂತ ಕೇಳಿ. ಡೋಂಟ್ ಪುಟ್ ಇಟ್ ಇನ್ ಟು ಗೂಗಲ್, ಇಟ್ ಶೋಸ್ ಸಮಥಿಂಗ್ ರಾಂಗ್. ಗೂಗಲ್ಗೆ ಕೊಟ್ಟು ಉಪಯೋಗ ಇಲ್ಲ. ಯಾಕೆಂದ್ರೆ ಇವತ್ತು ಪ್ರಪಂಚ 2 ವಿಚಾರಗಳಿಂದ ನಶಿಸು ಹೋಗ್ತಾ ಇದೆ. ಏನು ಅಂದ್ರೆ ನ್ಯಾಚುರಲ್ ಸ್ಟುಪಿಡಿಟಿ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನ್ಯಾಚುರಲ್ ಸ್ಟುಪಿಡಿಟಿ ಇಲ್ಲದೇ ಇದ್ದಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕೇ ಆಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ 8th ವಂಡರ್ ಏನು ಅಂತಂದ್ರೆ, ಮೊಬೈಲ್ಗಾಗಿ ನಿಮ್ಮ ಕೈಕಾಲು ತಡ್ಕಾಡ್ತಲ್ಲ, ಎಲ್ಲಿಟ್ಟಿದ್ದೀನಿ ಅಂತ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸದಾ ಗೌರಿ, ಪ್ರಭಾತೆ ಕರದರ್ಶನಮಿಂದ ಹೋಗಿ ಎಲ್ಲಿ ನನ್ನ ಕರದರ್ಶನ ಇದು ಎಲ್ಲಿ ಅಂತ ಹುಡುಕ್ತಿರಲ್ಲ ಕೈ, ಆವಾಗ ಕೈ ಓಡಾಡ್ತಾ ಇದೆಯಲ್ಲ, ಅದು 8th ವಂಡರು.
ಎಲ್ಲಿಟ್ಟಿದ್ನೋ ಅಂತ ಜ್ಞಾಪಿಸ್ಕೊಂಡು, ಓಹೋ ಇಲ್ಲಿಟ್ಟಿರಲ್ಲ ನೆನ್ನೆ ರಾತ್ರಿ ಅಲ್ಲಿಟ್ಟಿದ್ದೀನಿ ಅಂತ ಓಡುತ್ತಲ್ಲ ನಿಮ್ಮ ಕಾಲು, ಅದು 8th ವಂಡರು. ಇದಿಲ್ಲೇ ಇಟ್ಟಿದ್ದೀನಿ ಅಂತ ಹೇಳ್ತಲ್ಲ ಬ್ರೈನ್ ಕೆಲಸ ಮಾಡ್ತಿದೆಯಲ್ಲ, ಅದು 8th ವಂಡರು. ಇದನ್ನೆಲ್ಲ ಕೊಟ್ಟಂತ ಭಗವಂತನಿಗೊಂದು ನಮನ ಬೇಡವಾ? ಭೂಮಿ ತಾಯಿಯನ್ನು ತುಳಿತಿದ್ದೀವಲ್ಲ, ಕ್ಷಮಯಾಧರಿತ್ರಿ ಅಂತ ಕೇಳ್ಕೊಳ್ಳೋದೊಂದು ಬೇಡವಾ? ನಾವು ಬೆಳಗ್ಗೆದ್ದು ನಾನು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಅಂತ ಕೇಳ್ತಾನೆ ರೈತ. ಯಾರನ್ನ ಮೊದಲು ವಂದಿಸ್ಬೇಕು ಅಂದರೆ ಭೂಮಿ ತಾಯಿನ ವಂದಿಸ್ಬೇಕು ಅಂತ ಭೂಮಿ ಪೀಠದ ರೂಪದಲ್ಲಿರುತ್ತೆ, ಆ ಭಗವಂತ ಮೂರ್ತ ರೂಪನಾಗಿರ್ತಾನೆ. ಇದನ್ನೆರಡನ್ನು ಬಂಧಿಸ್ತಕ್ಕಂಥ ಸೇತುವೆಯಾಗಿ ಆ ಅಷ್ಟಬಂಧದಿಂದ ಸೇರಿರ್ತಕ್ಕಂಥ ಒಂದು ಬ್ರಹ್ಮ ಕಲಶೋತ್ಸವ, ಪುನರುಜ್ಜೀವನ, ಜೀರ್ಣೋದ್ಧಾರ ಕಾರ್ಯಕ್ರಮ. ಇವುಗಳನ್ನೆಲ್ಲ ಸಾಮಾಜಿಕ ಮೌಲ್ಯಗಳನ್ನು ಪುನರ್ಮನನ ಮಾಡ್ಕೋಬೇಕು. ನನ್ನ ಜನರೇಷನ್ ಅವ್ರು ತಪ್ಪಿದ್ದೀವಿ, ನನ್ನ ತಂದೆ ಜನರೇಷನ್ ಅವ್ರು ಚೆನ್ನಾಗಿದ್ದಾರೆ, ನನ್ನ ತಂದೆ ಜನರೇಷನ್ ಅವ್ರು ನನಗೆ ಕೊಟ್ಟಂಥ ಸಂಸ್ಕಾರದ ರೂಪವಾಗಿ ನಾನು ಇವತ್ತು ಇಷ್ಟು ಜನಗಳ ಮುಂದೆ ಯಾವುದೇ ಶಾಸ್ತ್ರವನ್ನು, ಗುರುಮುಖಿಯನ್ನು ನಾನು ಸತತವಾಗಿ ಅಭ್ಯಾಸ ಮಾಡೋಕ್ಕಾಗದೇ ಇದ್ರು ಅಷ್ಟೋ ಇಷ್ಟೋ ಮಾಡಿದ್ದೀನಿ. ಮಾಡಿಲ್ಲ ಅಂತಂದ್ರೆ ಆ ಗುರುಗಳಿಗೆ ಮಾಡಿದಂಥ ಅಪಮಾನ ಆಗುತ್ತೆ. ಅಷ್ಟೋ ಇಷ್ಟೋ ಮಾಡಿ ನಿಮ್ಮ ಮುಂದೆ ನಿಂತು ಧೈರ್ಯವಾಗಿ ಮಾತಾಡೋ ಅಷ್ಟು ಶಕ್ತಿ ಬಂದಿದೆ ಅಂದರೆ ಅದು ನನ್ನ ತಂದೆ ತಾಯಿಗಳೇ ನಾನು ಸಲ್ಲಿಸ್ತಕ್ಕಂಥ ಋಣ. ಯಾಕೆ ಅಂತ ಹೇಳಿದ್ರೆ ಅವ್ರು ನನಗೆ ಸಂಸ್ಕಾರ ಕೊಟ್ಟರು. ಇದೇ ಮಾತನ್ನು ನನ್ನ ಮಗನ ವಿಚಾರದಲ್ಲಿ ನಾನು ಹೇಳೋದಕ್ಕೆ ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಕಾಲ ಬದಲಾಗಿದೆ ಅಂತ. ಆದರೆ ಯಾರೂ ಚಿಂತಿಸ್ಬೇಕಾಗಿಲ್ಲ ಸ್ನೇಹಿತರೆ. ಎಲ್ಲ ಭಗವತ್ ಭಕ್ತರಲ್ಲಿ ಇದೊಂದು ವಿನಂತಿ. ನನ್ನ ತಾತ, ಮುತ್ತಾತ, ಅವರ ತಾತ, ಅವರ ತಾತ, ಅವರ ತಾತ ಭಗವತ್ ಭಕ್ತರಾಗಿದ್ರು. ಆ ರಕ್ತ, ಆ ಜೀನ್ಸು, ಆ DNA ನನ್ನಲ್ಲಿದೆ, ನನ್ನ ಮಗನಲ್ಲಿದೆ ಅಂತಂದ್ರೆ ಅದು ಹುದುಗಿ ಹೋಗಿದೆ. ಅದನ್ನು ನಾವು ಹೊರಗೆ ತೆಗೆದು ಲೇಟೆಂಟ್ ಆಗಿರೋದನ್ನ ಪೇಟೆಂಟ್ ಮಾಡಲಿಕ್ಕೆ ನಾವು ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ ಇಂಥ ಸಭೆಗಳನ್ನು ಆಚರಿಸಿ ಅಲ್ಲಿ ಒದಗೋಗಿರ್ತಕ್ಕಂಥದ್ದನ್ನ ಹೊಕ್ಕಿ ತೆಗೆದು ಅದಕ್ಕೆ ಪಾಲಿಶ್ ಮಾಡಿ ಪುಟವಿಟ್ಟ ಚಿನ್ನವನ್ನು ಮಾಡಿದ್ರೆ ಇನ್ನ 2-3 ಬ್ರಹ್ಮಕಲಶೋತ್ಸವ ಆಗೋ ಸಂದರ್ಭದಲ್ಲಿ ನಾನು ಅಲ್ಲಿ ಕೂತಿರ್ತೀನಿ, ನನ್ನ ಮಕ್ಕಳು ಅಥವಾ ನಾನು ಮತ್ತು ಶ್ಯಾಮ್ ಅವರು ಅಲ್ಲಿ ಕೂತಿರ್ತೀವಿ, ಅವರ ಮಕ್ಕಳು ಇಲ್ಲಿ ಬಂದು ನಿಂತು ಬ್ರಹ್ಮಕಲಶೋತ್ಸವದ ಬಗ್ಗೆ ಮಾತಾಡ್ತಕ್ಕಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡ್ತಾನೆ ಅಂತಕ್ಕಂಥ